ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಮ್ಮ ರಾಜರಾಜೇಶ್ವರಿ ಗೆಳತಿ ಬಳಗ ಹಾಗೂ ಭಜನಾ ಮಂಡಳಿಯ ಸದಸ್ಯೆಯಾಗಿರುವ ನಮ್ಮೆಲ್ಲರ ಪ್ರೀತಿ ಮತ್ತು ಆತ್ಮೀಯ ಗೆಳತಿಯಾಗಿರುವ ಶ್ರೀಮತಿ ವಾಣಿ ಸುಬ್ಬಯ್ಯನವರು ರಚಿಸಿರುವ ಶ್ರೀ ಗುರುರಾಯರ ಗಾನಾಮೃತ ಎನ್ನುವ ಭಕ್ತಿಗೀತೆಗಳ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿರುವ ಕಾರ್ಯಕ್ರಮವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ತಾವೆಲ್ಲರೂ ವಿಡಿಯೋವನ್ನು ಪೂರ್ತಿ ನೋಡಿ. ಧನ್ಯವಾದಗಳು. ರಾಘವೇಂದ್ರ ಸ್ವಾಮಿಗಳ ಒಂದು ಇದು ನನಗೆ ಸುಮಾರು ನಾನು ಒಂದು 40 ವರ್ಷಗಳ ಹಿಂದಿನ ನನ್ನ ಈ ವಿಚಾರ. ಯಾಕೆಂದರೆ LTMS ಕಾಲೇಜ್ಗೆ ಹೋಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೆ. ಆ ನೆನಪು ಇವಾಗ ಆಗ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಶಾಂತನಾಕಾಶಿ ಹತ್ರ ಇರ್ತಕ್ಕಂತಹ ಈ ಮೊದಲನೆಯ ಮೈಸೂರಿನ ಮಠ ಇದು ರಾಘವೇಂದ್ರ ಸ್ವಾಮಿಗಳದು. ಅವರ ದೈವಾನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡುವುದಕ್ಕೆ ನನ್ನ ಆತ್ಮೀಯ ಗೆಳತಿಯಾದ ಪ್ರತಿಭಾ ಗುರುರಾಜ್ ಅವರು ಹಾಗೂ ಇಲ್ಲಿಯ ಆಚಾರ್ಯರಾದ ಆಚಾರ್ಯ ವೃಂದದವರೆಲ್ಲರ ಸಹಕಾರದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಅಂತಂದ್ರೆ, ಇದು ಕಾರ್ಯಕ್ರಮ ಅನ್ನೋಕ್ಕಿಂತ ಗುರುರಾಯನಿಗೆ ನಾನು ಏನು ಅನ್ಕೊಂಡಿದ್ದೆ ಅದು ಅರ್ಪಣೆ ಮಾಡ್ತಕ್ಕಂತಹ ಸುದಿನ ಅಂತ ಹೇಳ್ಬೋದು. ಅದರಿಂದ ಅಂತಹ ದಿನ ಇವತ್ತು ಆಗಿದೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನನ್ನ ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡುವುದಕ್ಕೆ ಅನ್ನೋದಕ್ಕಿಂತ ಲೋಕಾರ್ಪಣೆಗೊಳಿಸೋದಕ್ಕೆ, ಎಲ್ಲ ರಾಘವೇಂದ್ರರ ಭಕ್ತರಿಗೆ ಇದು ತಲುಪುವಂತಾಗುವುದಕ್ಕೆ ಇವತ್ತು ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನ ಆಚಾರ್ಯರಾದ ಸನ್ಮಾನ್ಯ ಶ್ರೀ ಪೂಜ್ಯರಾದ ರಾಘವೇಂದ್ರಾಚಾರ್ಯರಿಗೆ ನಾವು ಇಲ್ಲಿಗೆ ವೇದಿಕೆ ಅನ್ನೋದಕ್ಕಿಂತ ಇಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಸುಸ್ವಾಗತ, ಸ್ವಾಗತ. ಯಾವುದೇ ಒಂದು ಕೃತಿ ಒಂದು ಬಿಡುಗಡೆ ಆಗಬೇಕಾದ್ರೆ, ಲೋಕಾರ್ಪಣೆ ಆಗಬೇಕಾದ್ರೆ ನಾನು ಪ್ರತಿ ಒಂದು ಹೆಜ್ಜೆಯಲ್ಲೂ ಸಹಕಾರ ನೀಡ್ತಕ್ಕಂತಹ ನನ್ನ ಆತ್ಮೀಯ ಗೆಳತಿ ಅನ್ನೋದಕ್ಕಿಂತ ನಾನು ಗುರುಗಳ ಒಂದು ಸ್ಥಾನವನ್ನು ಅವ್ರು ಕೊಟ್ಟಿದ್ದೀನಿ. ಅವ್ರು ನೀವೆಲ್ಲ ಬಂದಿದ್ದೀರಾ ಸಾಕ್ಷಿಯಾಗಿ. ಅದೇ ಒಂದು ಇದು ಇವತ್ತು ವಿಜಯಲಕ್ಷ್ಮಿ ಸುದರ್ಶನ್ ಅವರು ನನ್ನ ಪೂಜ್ಯ ಗುರುಗಳು ಹಾಗೂ ಗೆಳತಿ ಅನ್ನೋದಕ್ಕಿಂತ ಗುರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಅವರು ಸಹ ಇಲ್ಲಿ ಆಸೀನರಾಗಬೇಕು. ಮತ್ತೆ ಮುಖ್ಯವಾಗಿ ಮತ್ತೆ ಮಂಗಳಾ ಸತ್ಯನಂದ್ರೆ ನನಗೆ ಅಮ್ಮ. ಪ್ರತಿಯೊಂದು ಸಾಹಿತ್ಯದ ಒಂದು ಕಂಗಳಿದ್ದಂತೆ ಸಂಗೀತಕ್ಕೆ ನಮ್ಮ ಗುರುಗಳಾದ ಪೂಜ್ಯ ದಿವಂಗತ ಕಲಾಶ್ರೀ ನಾಗರತ್ನಮ್ಮನವರ ನೆನಪಾಗುತ್ತೋ ಹಾಗೆ ಅವರ ಒಂದು ಶುಭ ನುಡಿಯನ್ನ ಎಲ್ಲ ಕೃತಿಗಳಿಗೂ ರಚಿಸಿ ಕೊಡ್ತಾ ಇರ್ತಾರೆ. ಅವರ ಮಗಳಾದ ಡಾಕ್ಟರ್ ಮಂದಾರ ಮಹರ್ಷಿ ಅವರು ಅವರ ದಂಪತಿಗಳ ಸಮೇತ ಬಂದಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಮತ್ತೆ ಮುಖ್ಯವಾಗಿ ಈ ಒಂದು ಎಲ್ಲ ಕಾರ್ಯಕ್ರಮ ಇದು ಸುಲಲಿತವಾಗಿ ಈ ಪುಸ್ತಕ ಹೇಗಾಯಿತು ಅನ್ನೋದಕ್ಕೆ ಮುಖ್ಯವಾಗಿ ಯಾರ ಕಾರಣ, ಅದನ್ನು ಯಾರು DTP ಭಕ್ತಿಯಿಂದ ಮಾಡಿದ್ದಾರೆ. ಅದನ್ನು ನನಗೆ ಏನು ಬೇಡ, ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಭಕ್ತಿಯಿಂದ ಮಾಡ್ತೀನಿ ಅಂತ ಇದೇ ಮೊದಲ ಕೃತಿಗೆ ಅವರು DTPಯನ್ನ ಮಾಡಿರ್ತಕ್ಕಂತಹ ನನ್ನ ಆತ್ಮೀಯ ಗೆಳತಿ ಮತ್ತೆ ನಮ್ಮ ಗೆಳತಿ ಬಳಗದ ಗೆಳತಿ ಹಾಗೂ ನನ್ನ ಗೆಳತಿ ಗಾಯತ್ರಿ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನೋಡಿ ಪ್ರತಿಭಾ ಗುರುರಾಜ್ ಪ್ರಾರಂಭ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಎಲ್ಲ ಸುಲಲಿತವಾಗಿ ಆಗುವ ಹಾಗೆ, ಅಕ್ಕ ನಾನು ಇದನ್ನ ಅರೇಂಜ್ ಮಾಡಿಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಇದು ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಮಾಡೋಣ ಅಂತ ನನಗೆ ಒಂದು ಬೆನ್ನೆಲುಬಾಗಿ ನಿಂತುಕೊಂಡು ಸಹಕರಿಸಿರ್ತಕ್ಕಂತಹ ಮಗಳ ರೀತಿ ಇರ್ತಕ್ಕಂಥ ಪ್ರತಿಭಾ ಗುರುರಾಜ್ ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಅವರು ಸಹ ಆಸೀನರಾಗಬೇಕು ಪ್ರಾರ್ಥಿಸ್ಕೊತೀನಿ. ಮತ್ತೆ ನನಗೆ ಎಲ್ಲ ಒಂದು ಬರಹ, ಜೀವನದ ಬದುಕು ಮತ್ತು ಬರಹ ಎರಡಕ್ಕೂ ಸಹ ನನಗೆ ಕಂಗಳಂತೆ ಇರ್ತಕ್ಕಂತಹ ನನ್ನ ಪತಿದೇವರಾದ ವೆಂಕಟ ಸುಬ್ಬಯ್ಯನವರಿಗೆ ಮತ್ತೆ ನನ್ನ ಕುಟುಂಬದವರು ಎಲ್ಲರೂ, ನಮ್ಮ ಬೀಗರು ಬಂದಿದ್ದಾರೆ, ನಮ್ಮ ಸೊಸೆ ಬಂದಿದ್ದಾರೆ, ಎಲ್ರಿಗೂ ಸಹ ಮತ್ತೆ ಎಲ್ಲ ಮುಖ್ಯವಾಗಿ ನಾನು ಕರೆದಿರ್ತಕ್ಕಂತಹ ಎಲ್ಲ ಆತ್ಮೀಯ ಗೆಳತಿಯರೆಲ್ಲ ಬಂದಿದ್ದಾರೆ. ಇನ್ನೊಂದು ವಿಚಾರ ಇವತ್ತು ಹೇಳಲೇಬೇಕು. ಹಿರಿಯ ಗಮಕಿಗಳು ನಮ್ಮ ಅನ್ನಪೂರ್ಣ ನಾಗೇಂದ್ರ ಅವರ ತಾಯಿ ವಸಂತಲಕ್ಷ್ಮಿಯವರ ತಂಗಿ, ಅವರು ಸಹ ಬೆಂಗಳೂರಿಂದ
ತಮಗೆಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಿಮಗೆಲ್ಲ ವಿಚಾರನೂ ತಿಳಿಸ್ಕೊಂಡಿದ್ದಾರೆ. ಈ ಮುಂಚೆ ಕೂಡ ನಾನು ಹೇಳಿದೆ, ಕಳೆದ 40 ವರ್ಷದಿಂದ ಅವರು ಇಲ್ಲಿ ಭಕ್ತರು. ಅವರ TCH ಮಾಡುವಾಗಲಿಂದಲೂ ಕೂಡ ನಮಸ್ಕಾರ ಮಾಡಿಕೊಂಡು ರಾಯರ ಅನುಗ್ರಹವನ್ನು ಪಡೆದು ಇವತ್ತು ಅನೇಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಯರ ಬಗ್ಗೆನೇ ಸುಮಾರು 75-80 ಹಾಡುಗಳನ್ನು ಬರೆದು ಪುಸ್ತಕವನ್ನು ರಚನೆ ಮಾಡಿ ಇವತ್ತು ರಾಯರ ಸನ್ನಿಧಾನದಲ್ಲಿ ಆಶೀರ್ವಾದ ತಗೊಂಡು ನಮ್ಮ ಶ್ರೀಗಳವರ ಒಂದು ಆಶೀರ್ವಾದ, ಅವರ ಒಂದು ಅಪ್ಪಣೆ, ಆಮೇಲೆ ಆಶೀರ್ವಾದದೊಂದಿಗೆ ಮಠದ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಆಚಾರ್ಯರು ಮತ್ತು ಅವರ ಜೊತೆ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಸಹ ಪುಸ್ತಕದ ಬಿಡುಗಡೆಯನ್ನು ಮಾಡಿಕೊಂಡು ನೆರವೇರಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಬಿಡುಗಡೆಯನ್ನು ನೆರವೇರಿಸಿದಂತಹ ಶ್ರೀಯುತ ರಾಘವೇಂದ್ರ ಆಚಾರ್ಯರು ಹಾಗೂ ಎಲ್ಲ ಅತಿಥಿಗಳಿಗೂ ಭಕ್ತವೃಂದದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಯಾವುದೇ ಲೋಕಾರ್ಪಣೆ ಮಾಡಿದಾಗ ಅದರ ಬಗ್ಗೆ ಒಂದು ಸ್ವಲ್ಪ, ಯಾಕೆಂದರೆ ಪುಸ್ತಕ ಮುಂಚೆ ನಾವು ಕೊಟ್ಟಿರೋದಿಲ್ಲ ಅಲ್ಲ, ಹಾಗಾಗಿ ಎಲ್ಲ ಗಣ್ಯರು ಒಂದು ಸ್ವಲ್ಪ ಪುಸ್ತಕವನ್ನು ಹಾಗೆ ತಿಳಿವು ಹಾಕಿ ಒಂದೊಂದು ನಿಮಿಷಗಳ ಕಾಲ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಆಚಾರ್ಯರು ನಮ್ಗೆ ಅನುವು ಮಾಡಿಕೊಟ್ಟು ಬಹಳ ಸಂತೋಷ ಆಗಿದೆ ಅವರಿಗೆ, ದಂಪತಿಗಳಿಗೆ. ಈಗ ತಾನೇ ಇತ್ತೀಚೆಗೆ ಅವರು 80ನೇ ವರ್ಷದ ಸಹಸ್ರಚಂದ್ರ ದರ್ಶನದ ಶಾಂತಿಯನ್ನು ಮಾಡಿಕೊಂಡು ಈ ಥರ ರಾಯರ ಒಂದು ಅನುಗ್ರಹ ಪಡಿಬೇಕಾದ್ರೆ ನಿಜವಾಗ್ಲೂ ಅವರ ಒಂದು ಆಶೀರ್ವಾದ ಇಲ್ಲದೆ ನಾವು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಈಗ ಮೊನ್ನೆ ತಾನೇ ಆಚಾರ್ಯರಿಗೆ ಫೋನ್ ಮಾಡಿದಾಗ ಹೇಳಿದೆ, ಹಿಂಗೆ ಅವ್ರದ್ದು ಒಂದು ಮನವಿ ಇತ್ತು, ಮತ್ತೆ ಅವ್ರು ಊರಿಗೆ ಹೋಗಬೇಕು ಅರ್ಜೆಂಟಾಗಿ, ಮತ್ತೊಂದು 8 ದಿವಸ ಆಯಿತು, ಏನು ಮಾಡೋದು ಆಚಾರ್ಯರೇ ಅಂತ ಕೇಳಿದಾಗ, ಇಂಥ ಕಾರ್ಯಗಳು ನಮ್ಮ ಶ್ರೀಗಳವರಂತೂ ಈ ಥರ ಪುಸ್ತಕ ಬಿಡುಗಡೆ ಆಗೋದು, ಸಂಗೀತ ಕಾರ್ಯಕ್ರಮಗಳು, ಮಠದ ಒಂದು ಅಭಿವೃದ್ಧಿ, ಅದರ ಏನೇ ಆಗ್ತಾ ಇದೆ ಅಂದರೆ ನಾವು ಅದರಲ್ಲಿ ಮುಂಚೂಣಿಯಾಗಿರಬೇಕು ಅಂತ ಅನ್ನೋದು ಅವರ ಒಂದು ಹೃದಯದ ಮಾತು. ಶ್ರೀಗಳವರು ಭಾಳ ಸಂತೋಷ ಪಡ್ತಾರೆ ಈ ಥರ ಎಲ್ಲ ಮಾಡಿದ್ರೆ ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದೇ ಒಂದು ದಿನದಲ್ಲಿ ನಮಗೆ ಇದೆಲ್ಲ ಆಚಾರ್ಯರು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವೆಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗೋದಿಲ್ಲ. ಇದೇ ಥರ ಅವರು ಇದೊಂದೇ ವಿಷಯಕ್ಕಲ್ಲ, ನಾನು ನೋಡಿದಾಗೆ ಕಳೆದ ಒಂದು 15 ವರ್ಷದಿಂದ ಅವ್ರು ನೋಡ್ತಾ ಇದ್ದೀವಿ. ಮಠದ ಅಭಿವೃದ್ಧಿ ಆಗಲಿ, ಭಕ್ತರಾಗಲಿ, ಯಾರೇ ಒಂದು ಅವ್ರು ಮನವಿ ಮಾಡಿದ್ರೆ ಅವರು ಇಲ್ಲ ಅಂತ ಅನ್ನೋದೇ ಇಲ್ಲ. ಶ್ರೀಗಳವರು ಹೇಗೆ, ರಾಯರು ಹಾಗೆ ಅಂತೆ, ಏನು ಹೇಳಿದ್ರು ಅವರು ಇಲ್ಲ ಅನ್ನಲ್ವಂತೆ. ಕಾಮಧೇನು ನಿಮಗೆಲ್ಲ ಗೊತ್ತೇ ಇದೆ, ರಾಯರ ಬಗ್ಗೆ ನಾವು ಹೆಚ್ಚು ಏನು ಹೇಳಿದ್ರೆ ಮಹಾ ಜ್ಞಾನಿಗಳವರು, ಯಾವುದಕ್ಕೂ ಅವರು ಇಲ್ಲ ಅನ್ನೋದಿಲ್ಲ. ಅಂಥ ಆ ಶಿಷ್ಯ ಪರಂಪರೆ ಕೂಡ ಅದೇ ಥರ ಅನ್ನೋದಕ್ಕೆ ಶ್ರೀಯುತ ರಾಘವೇಂದ್ರ ಆಚಾರ್ಯರೇ ಸಾಕ್ಷಿ. ಶ್ರೀಗಳವರು ಅಷ್ಟೇ, ಯಾವ ವಿಷಯಕ್ಕೂ ನಮಗೆ ಇಲ್ಲ ಅಂತ ಹೇಳಲ್ಲ. ಇವತ್ತು ರಾಯರ ಒಂದು ಗಾನಾಮೃತ ಬಿಡುಗಡೆ ಮಾಡಿರೋದು ನಮ್ಮೆಲ್ಲರಿಗೂ ಸಹ ಅತೀವವಾದ ಸಂತೋಷವನ್ನು ತಂದುಕೊಟ್ಟಿದೆ. ವಿಶೇಷವಾಗಿ ವಾಣಿ ಸುಬ್ಬಯ್ಯ ದಂಪತಿಗಳು ಹಾಗೂ ಅವರ ಕುಟುಂಬಕ್ಕೆ ಎಲ್ಲ ಬಂದಿದ್ದಾರೆ. ರಾಯರ ಅನುಗ್ರಹ ಆಗಲಿ, ಸದಾ ಅವರಿಗೆ ಇದೇ ಥರ ಸಂತೋಷ ಕೊಟ್ಟು ಇನ್ನೂ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಲಿ ಅಂತ ನಾನು ಈ ಮೂಲಕ ಹೇಳ್ಕೊತಾ ಇದ್ದೀನಿ. ನಾವೆಲ್ಲರೂ ಸಹ ಇದಕ್ಕೆ ಚಪ್ಪಾಳೆ ಮೂಲಕ ಅವರಿಗೆ ಮುಂದಿನ ಪುಸ್ತಕ ಬರವಣಿಗೆಗೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ ಶ್ರೀಯುತ ರಾಘವೇಂದ್ರಾಚಾರ್ಯರು ನಮ್ಮ ಶ್ರೀ ಗುರುರಾಯರ ಜ್ಞಾನಾಮೃತ ಪುಸ್ತಕದನ್ನು ಒಂದೆರಡು ಕಣ್ಣಾಡಿಸಿದ್ದಾರೆ. ದಯಮಾಡಿ ಒಂದೆರಡು ಹಿತವಚನ ನಮಗೆ ಹೇಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮಧುನಾಪೀಠದಲ್ಲಿ ವಿರಾಜಮಾನರಾದ 1008 ಶ್ರೀ ಶುಭೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದೊಂದು ಅದೃಷ್ಟರತೆ. ಈ ಒಂದು ಶ್ರೀ ಗುರುರಾಜರ ಗಾನಾಮೃತ, ಈ ಒಂದು ಭಕ್ತಿಗೀತೆಗಳ ಪುಸ್ತಕ ವಿಶೇಷವಾದ. ಇದನ್ನು ಶ್ರೀಮತಿ ವಾಣಿ ಸುಬ್ಬಯ್ಯವರು
ನೋಡ್ತಾ ಇದ್ರೆ ಒಳಗಡೆ ಎಲ್ಲ ನೋಡ್ತಾ ಇದ್ರೆ ವಿಶೇಷವಾಗಿ ಇದು ಭಕ್ತಿ ಸುದೆ ಯಾವ ರೀತಿ ಬಂದಿದೆ ಅಂತಂದ್ರೆ ಈ ದಾಸ ಸಾಹಿತ್ಯಕ್ಕೆ ಹತ್ತಿರದಲ್ಲಿ ಬರ್ತಾ ಇದೆ. ಇದು ನಾನು ಒಂದೆರಡು ಕಡೆ ಓದಿ ನೋಡಿದೆ. ಅಲ್ಲಿ ಕಡೆ ಇದೆ ಬೆಳಗು ದೀಪ ಅಂತ ಒಂದು ಇದೆ. ಅದರಲ್ಲಿ ಅದೇ ರೀತಿಯಾಗಿ ಈ ಬುಕ್ಕನ್ನು ಬೆಳಗಲಿ, ಜಗತ್ತಿನಲ್ಲಿ ಬೆಳಗಲಿ. ಅದೇ ರೀತಿಯಾಗಿ ಇದೊಂದು ಸುಮಾರು ಧ್ವನಿಮುದ್ರಣಗಳನ್ನಾಗಲಿ ಎಲ್ಲ ಇದರಲ್ಲಿ ಇದು ಪ್ರಖ್ಯಾತಿಗೊಳ್ಳಲಿ. ಇದೇ ರೀತಿ ವಾಣಿ ಸುಬ್ಬಯ್ಯ ಅವರು ಹೆಚ್ಚು ಅತಿ ರಾಯರಿಗೆ ಹತ್ತಿರ ಆಗ್ತಕ್ಕಂಥ ಹೆಚ್ಚು ಸಾಹಿತ್ಯವನ್ನು ಬರಲಿ. ಇದು ಜನಗಳಲ್ಲಿ, ಭಕ್ತರಲ್ಲಿ, ರಾಯರ ಭಕ್ತರಲ್ಲಿ ಇದು ಮನಸ್ಸಿನಲ್ಲಿ ಕೂಡಬೇಕು. ಅಂಥ ಸಾಹಿತ್ಯವನ್ನ ಎಲ್ಲ ಮೂಡಿ ಬರಲಿ. ನೋಡು ಜ್ಯೋತಿ ನೋಡು ಬೆಳಗುತ್ತಿಯ ಎಲ್ಲೆಡೆ ಅಂತ ಅದರಂಗೆ ಇದಕ್ಕೆ ಏನು ಬರೆದಿದ್ದಾರೆ ಆ ಟೈಟಲ್ಗೆ ಇದಕ್ಕೆ ಈ ಬುಕ್ಕಿಗೆ ಸರಿ ಹೋಗಿದೆ. ಅದೇ ರೀತಿ ಈ ಬುಕ್ಕನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲಿ ವಾಣಿ ಸುಬ್ಬಯ್ಯ ಅವರಿಗೂ ಸಹ ಇದೇ ರೀತಿ ಒಂದು ರಾಘವೇಂದ್ರ ಸ್ವಾಮಿಗಳವರು ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಹೆಚ್ಚಿನ ಸಾಹಿತ್ಯ ಬರಲಿಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ, ಆಯುರ ಆರೋಗ್ಯ ಕೊಡಲಿ ಇದನ್ನು ಅವರಿಗೆ ರಾಯರಲ್ಲಿ ಪ್ರಾರ್ಥಿಸಿ ಇಲ್ಲಾರ ಮಾಡ್ಕೊಳ್ತೀನಿ. ಅಷ್ಟರಲ್ಲೇ ಸಾಲುಗಳನ್ನ ಅವರು ನೋಡಿ ಬಹಳ ನಮಗೆ ಆಶೀರ್ವಾದ ಮಾಡಿದ್ದೀರಾ. ಅವರ ದಂಪತಿಗಳಿಗೆ ಅದೇ ಥರನಾಗಿ ನೀವು ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಅವರಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಹ ತಮ್ಮ ದಿವ್ಯ ಸುದರ್ಶನ್ ಅವರು ಗುರುಗಳು ನಮ್ಮ ಗೆಳತಿ ಮಹಿಳಾ ಸಂಘದ ಗೌರವಾಧ್ಯಕ್ಷರು ಕೂಡ. ಎಷ್ಟು ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ವೈಯಕ್ತಿಕವಾಗಿ ಒಂದು ದಿನ ಅವ್ರ ಮಕ್ಕದಲ್ಲಿ ಸಿಡುಕು ಅನ್ನೋದೇ ನಾನು ನೋಡಿಲ್ಲ. ಯಾವಾಗಲೂ ನಗುಮುಖ, ಹಸನ್ಮುಖ. ಯಾರೇ ಏನೇ ಹೇಳಿ ಆಯಿತು ನೋಡೋಣ, ಇಲ್ಲ ಅಂತ ಅವ್ರ ಬಾಯಿಗೆ ಬಂದೇ ಇಲ್ಲ. ನೋಡೋಣ ಅನ್ನೋ ವರ್ಡು ನಾನು ಬಹಳಷ್ಟು ಕಲ್ತಿದ್ದೀನಿ ಅವರನ್ನು ನೋಡಿ. ನಾನು ಹೇಳ್ತಾ ಇರ್ತೀನಿ, ನಾನು ಗೆಳತಿಗೆ ಬರೋಕ್ಕಾಗದಿದ್ರೆ ದಯವಿಟ್ಟು ನಾನು ಹೊರಗಡೆ ಹಾಕಬೇಡಿ ಸಂಘದಿಂದ ಅಂತ. ಸುಮಾರು ನಾನೀಗ 16 ವರ್ಷ, ಅವರ 9ನೇ ವರ್ಷದಲ್ಲಿ ಅವರು ಪ್ರಾರಂಭ ಮಾಡಿ 9 ವರ್ಷ ಆದಮೇಲೆ ನಾವು ಹೋಗಿದ್ದು. ಈಗ 25 ವರ್ಷ ಪೂರೈಸಿದ್ದಾರೆ. ಇನ್ನೂ ಹಾಗೆ ಇವರ ಒಂದು ನೇತೃತ್ವದಲ್ಲಿ ಇವ್ರ ಅತ್ತೆ ಪ್ರಾರಂಭ ಮಾಡಿ ಸೊಸೆ ಇದು ಮಾಡಿದರು. ಹಾಗೆ ಅವ್ರ ಪರಂಪರೆ ಹಾಗೆ ಮುಂದುವರ್ಕೊಂಡು ನಮ್ಮ ಮಕ್ಕಳಿಗೂ ಸಹ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಅವರು ವಿದ್ವಾನ್ ಅವರು ಅನೇಕ ಭಜನೆಗಳನ್ನು ಹೇಳಿದ್ದಾರೆ. ಅವರು ಸಹ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ನಾವು ಈ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲೇ ನೋಡಿ ಅವರು ಒಂದು ಹಾಡನ್ನು ಒಂದು ಸಣ್ಣದಾಗಿ ನಮ್ಮೆಲ್ಲರಿಗೂ ಒಂದು ಪ್ರಸ್ತುತಿ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ವಾಣಿ ಸುಬ್ಬಯ್ಯ ದಂಪತಿಗಳಿಗೆ ಯಾವ ಥರ ನಾವು ಹೇಳಿದ್ರು ಸಾಕು. ಅವರಿಗೆ ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಎಲ್ಲವೂ ಬಹಳ ತುಂಬ ಚೆನ್ನಾಗಿದೆ. ಎಲ್ಲ ದೇವತಾ ಸ್ತುತಿಗಳು, ಭಾವಗೀತೆಗಳು, ದೇಶಭಕ್ತಿ ಗೀತೆಗಳು, ಒಂದೊಂದು ಸಪ್ರೇಟ್. ಗುರುವಾಣಿ ಅಂತಂದರೆ ಗುರುಗಳು ಅಂದರೆ ಅವರಿಗೆ ಬಹಳ ಆಸಕ್ತಿ ಜಾಸ್ತಿ. ಗುರುಗೀತೆಗಳನ್ನಂತ ತುಂಬ ಚೆನ್ನಾಗಿ
ತಗೊಂಡು ತುಂಬ ಧನ್ಯವಾದಗಳು ಮೇಡಮ್. ಅವ್ರಿಗೊಂದು ಗೌರವ ಸಮರ್ಪಣೆ ಇರೋಣ. ಊರೆಲ್ಲ ಉಂಟಾಡ್ತಾರೆ. ಇಷ್ಟೊತ್ತು ಬಹಳ ಚೆನ್ನಾಗಿ ಪುಸ್ತಕದಲ್ಲಿ ಆಚಾರ್ಯರು ನೋಡಿದ ತಕ್ಷಣ ಅಮೃತವಾಣಿ ಥರ ಅವರು ಒಂದು 4 ಮಾತುಗಳನ್ನು ಆಡಿ ಅನುಗ್ರಹ ಮಾಡಿದ್ರು. ಅದಾದಮೇಲೆ ಅಕ್ಕ ವಿದ್ವಾನ್ ವಿದುಷಿ ತಕ್ಷಣವೇ ನೋಡಿ ರಾಗ ಸಂಯೋಜನೆ ಮಾಡಿ, ಅದು ಆ ಕಲೆ ಎಲ್ಲರಲ್ಲೂ ಇರಲ್ಲ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ವಿದ್ಯೆ ಇರುತ್ತೆ, ಕೆಲವರು ವಿನಯನೇ ಇರಲ್ಲ, ಕೆಲವರು ವಿದ್ಯೆ ಇರುತ್ತೆ, ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ಹೇಗೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಜ್ಞಾನವನ್ನು ಕೊಟ್ಟಿರೋದಿಲ್ಲ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಅಹಂಕಾರ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಈಗೆಲ್ಲ ಹೇಳ್ತಾ ಇರ್ತಾರೆ ಈ ಗೋ ಅಂತ, ಎಲ್ಲರೂ ಅಂತಾರೆ ಈ ತೆಗೆದಾಕ್ಬಿಡಿ ಗೋಲ್ ಹೋಗ್ತಾ ಇರಿ ಅಂತ. ಅದನ್ನ ಯಾರು ಪಾಲನೆ ಮಾಡಲ್ಲ. ಆದರೆ ಅಕ್ಕನ ದೃಷ್ಟಿಯಲ್ಲಿ ಹಾಗಲ್ಲ. ಇಲ್ಲಿರೋರು ಯಾರು ಬೇಕಾದರೂ ಒಂದು 4 ಸಾಲು ಬರ್ಕೊಟ್ರೆ ಅವರು ನೆಕ್ಸ್ಟ್ ಕ್ಷಣದಲ್ಲೇ ಅವರು ರಾಗ ಹಾಕುವಂಥ ಕೆಪಾಸಿಟಿ ಇರುವಂಥ ಶಾರದೆ ಅವರು. ಅನೇಕ ಇವರು ಕೃತಿಗಳನ್ನ ವಾಣಿಯಕ್ಕ ಹೇಳ್ತಿದ್ದಾರೆ, ತುಂಬ ಕೃತಿಗಳನ್ನ. ಏನು ಬೇಡ, ಒಂದು ಹುಟ್ಟಿದಬ್ಬಕ್ಕೆ ಎಷ್ಟು ಆನಂದ ಆಗೋಯ್ತು ನನಗೆ ಅಂದರೆ 4 ಸಾಲು ಅವ್ರು ಹೇಳಿ ಕಳಿಸಿದ್ರು, ಪರಮಾನಂದ ನನಗೆ. ಅಂದರೆ ಅನುಗ್ರಹ ಆಶೀರ್ವಾದ ಸುಮ್ಮನೆ ಸಿಕ್ಕಲ್ಲ ರೀ. ಯಾರೇ ಆಗಲಿ, ಹಿರಿಯರ್ದಾಗಲಿ ಕಿರಿಯರ್ದಾಗಲಿ, ಪುಟ್ಟ ಮಕ್ಕಳು ನಮಗೊಂದು ಬಂದು ವಿಶ್ ಮಾಡಿದ್ರೆ ಅದರ ಆನಂದವೇ ಬೇರೆ. ನಾನು ಮಠಕ್ಕೆ ಪ್ರತಿ ಸಲ ಬರ್ತಾ ಇದ್ದೆ, ಈಗ ಸುಮಾರು 6 ತಿಂಗಳಿಂದ ಬಂದಿಲ್ಲ. ಎಲ್ಲ ಬಂದು ಮಾತಾಡಿಸ್ತಾ ಇದ್ದಾರೆ. ಭಜನೆ ಆಗಿಟ್ಟಿಲ್ಲ ಶುರು ಮಾಡಿ, ನಿಮ್ಮನ್ನು ನೋಡಿಲ್ಲ ಶುರು ಮಾಡಿ ಅಂತ. ಹಾಗೆ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದನ್ನು ನಾವು ಅದೇ ಥರ ಅಕ್ಕ ಇವತ್ತು ನಮ್ಮ ಹಾಡು ಹೇಳಿ ಕರುಣಾನಂದವಾಗಿದೆ. ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮಗಳಾಗಿರ್ತಕ್ಕಂಥ ಮಂದಾರ ಅವರು ಬಂದಿದ್ದಾರೆ. ಅವರು ಅನೇಕ ಡಾಕ್ಟರ್ ಮಂದಾರ ಅವರು ಅನೇಕ ಈ ಥರ ವಾಣಿ ಸುಬ್ಬಯ್ಯ ಅವರಾಗಿರ್ಬೋದು, ಇನ್ನು ಇತರೆ ಯಾರೇ ಒಂದು ಕೃತಿಗಳನ್ನು ಮಾಡಿದ್ರೆ ಅವರಿಗೆ ಸಾಕಾರಾಗಿಟ್ಟ. ಅವರು ಅಸ್ಟ್ರಾಲಜಿ ಒಳಗೆ ಬಹಳ ಪರಿಣಿತಿಯನ್ನು ಪಡೆದಿದ್ದಾರವರು. ನಿಮಗೆಲ್ಲ ನೋಡಲಿಕ್ಕೆ ಅವರು ಸರಳವಾಗಿರ್ಬೋದು, ಆದರೆ ಅತ್ಯದ್ಭುತವಾದ ಅವರು ಜ್ಞಾನ ಭಂಡಾರವನ್ನೇ ಅವರು ಇಟ್ಕೊಂಡಿದ್ದಾರೆ ಅಂದರೆ ತಪ್ಪಾಗಲಾರದು. ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳು ಆಡಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಸ್ ವಾಣಿ ಸುಬ್ಬಯ್ಯ ಅವರು ನನಗೆ ತಾಯಿ ಸಮಾನ. ಅವರು ನನ್ನನ್ನು ಒಂದು ಹೆತ್ತ ಮಗಳ ರೀತಿಯಲ್ಲೇ ನನಗೆ ಯಾವತ್ತೂ ನೋಡ್ತಾರೆ ಅವರು. ಅವರಿಂದ ಒಂದು ಈ ಗುರುರಾಯರ ಗಾನಾಮೃತ ಅಂತ ರಾಯರ ಭಕ್ತಿಗೀತೆಗಳ ಒಂದು ಪುಸ್ತಕ ಹೊರಹೊಮ್ಮಿದೆ. ಈ ರೀತಿಯ ಪುಸ್ತಕಗಳು ಅವರಿಂದ, ಇನ್ನು ಭಕ್ತಿಗೀತೆಗಳು ಅವರಿಂದ ಹೊರಹೊಮ್ಮಿದೆ. ರಾಯರ ಬಗ್ಗೆ ನಾವು ಯಾರು ಹೇಳಬೇಕಾಗೇ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಹಲವಾರು ಸಂತಗಳನ್ನು ನೋಡಿದ್ದೀವಿ, ಆದರೆ ಎಲ್ಲರೂ ನಮಗೆ ಸಂತರಾಗೇ ಇದ್ದಾರೆ. ಆದರೆ ರಾಯರು ಏನಪ್ಪ ಅಂದರೆ ಅವರು ಅದಕ್ಕೆ ವ್ಯತಿರಿಕ್ತ. ಅವರನ್ನು ಒಂದು ದೈವ ಸ್ವರೂಪ ಅಂತ ನೋಡ್ತೀವಿ ನಾವು. ಹಾಗಾಗಿ ಇಂಥ ರಾಯರ ಭಕ್ತಿಗೀತೆಗಳು ಈ ಅಮ್ಮನಿಂದ ಇನ್ನಷ್ಟು ಹೊರಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನನ್ನದೊಂದು ಕೋರಿಕೆ, ಈ ಪುಸ್ತಕಕ್ಕೆ ಒಂದು ಸಾಮಾನ್ಯವಾದ ಒಂದು ಕನಿಷ್ಠವಾದ ಮುಖಬೆಲೆಯನ್ನು ಇಟ್ಟಿದ್ದಾರೆ. ಅದನ್ನು ಕೊಟ್ಟು, ಅಂದರೆ ಗುರು ದಕ್ಷಿಣಾಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಆ ದಕ್ಷಿಣೆಯನ್ನು ಕೊಟ್ಟು ಇದನ್ನ ಪ್ರೋತ್ಸಾಹಿಸಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಹಳ ಅಚ್ಚುಕಟ್ಟಾಗಿ 2 ಸಾಲುಗಳಲ್ಲಿ ಅತ್ಯದ್ಭುತವಾದ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದು ನಿಜವಾಗ್ಲೂ ಮೇಡಮ್, ಅದು ಸತ್ಯವಾದ ಮಾತು. ನಾವು ಯಾರೇ ಆಗಿರಲಿ, ಒಂದು ಪುಸ್ತಕ ರಚನೆ ಮಾಡೋದು ಮುಖ್ಯ ಅಲ್ಲ, ಅದನ್ನು ಹಾಡು ಕಲಿತು ಅದನ್ನು ಹೇಳೋದು ಒಂದು. ಎರಡನೇದಾಗಿ ಎಲ್ಲರೂ ಅವರಿಗೆ ಪುಸ್ತಕವನ್ನು ತಗೊಂಡು ಅವ್ರಿಗೆ ಸಹಕಾರ ಕೊಟ್ಟರೆ ಏನಾಗುತ್ತೆ, ಆಚಾರ್ಯರು ಹೇಳಿದಂಗೆ ಮುಂದೆ ಅನೇಕ ಪುಸ್ತಕಗಳನ್ನು ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಗಾಗುತ್ತೆ. ನಾನು ಈ ಮೂಲಕ ಅಂತ ಹೇಳ್ತಾ ಇದ್ದೀನಿ. ಒಂದು 100 ಪುಸ್ತಕಗಳನ್ನು ನಾನು ಕೊಡಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಅಷ್ಟೇ ಎಲ್ಲರಿಗೂ ರಾಯರ ಇದೊಂದು ಸಣ್ಣ ಅಳಿಲು ಸೇವೆ ನಾನು ಮಾಡೋಕ್ಕೆ ಕೊಟ್ಟಿದ್ದಾರೆ ರಾಯರು. ಅವ್ರು ಹೇಳಿದ ನಿಜ, ಅದಕ್ಕೆ ಅದನ್ನು ಇಲ್ಲೇ ಹೇಳ್ತಾರೆ. ನಾವು ಅಳಿಲು ಸೇವೆ ಎಷ್ಟು ನಾವು ರಾಯರು ಮಾಡ್ತೀವಿ, ಅದು 1000 ಪಟ್ಟಲ್ಲ, 1,00,000 ಪಟ್ಟಿವಲ್ಲ, ಅದೇ ನಮಗೆ ಅನುಗ್ರಹ ಮಾಡಿದ್ದಾರೆ, ಅದಾಗೆ ಮಾಡ್ತಾರೆ ಅಂತ ಹೇಳ್ತಾ ನಾನು ತಮಗೆ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ BJP ಇದೆಲ್ಲ ಮಾಡಿ ಕಾರಣಕರ್ತರಾಗ್ತಾರೆ ಶ್ರೀಮತಿ ಗಾಯತ್ರಿ ಅವರು ಒಂದು ಮಾತನ್ನು ಆಡಬೇಕು ಅಂತ ನಾನು ಹೇಳ್ತಿದ್ದೇನೆ.
ಇವತ್ತು ನಾನು ನಿಂತಿರೋದಕ್ಕೆ ಕಾರಣ ವಾಣಿ ಸುಬ್ಬಯ್ಯ ಅವರ ಕಡೆಯಿಂದ ಗುರುಗಳ ಕೃಪೆ ಆಗಿದೆ ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಗಳ ಕೃಪೆಯಿಂದ ನನಗೆ ಗುರುರಾಘವೇಂದ್ರ ನಿತ್ಯ ಸ್ಮರಿಸಿಕೊಂಡು ಅವರ ಒಂದು ಪದಗಳನ್ನು ನಾನು DTP ಮಾಡೋದಕ್ಕೆ ಅನುಗ್ರಹ ಮಾಡಿಕೊಂಡಿದ್ದಾರೆ ಗುರುಗಳು. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಗುರುಗಳು ಸದಾ ನನಗೆ ವಾಣಿ ಸುಬ್ಬಯ್ಯ ಅವರಿಗೆ ಹರಸಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ನನಗೆ ಹೆಚ್ಚು ಮಾತಾಡಲಿಕ್ಕೆ ಬರೋದಿಲ್ಲ, ಟೈಪಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಅವಕಾಶ ಗುರುಗಳು ನನ್ನ ಕೈಯಲ್ಲಿ ಮಾಡಿಸ್ಲಿ ಅಂತ ಕೇಳ್ಕೊಳ್ತೀನಿ. ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ನಾವು ಮಾತಾಡೋರಿಗೆ ಅವಕಾಶ ಕೊಟ್ಟಿದ್ದಾರೆ, ಧನ್ಯವಾದಗಳು. ಯಾಕಂದರೆ ಮನೇಲಿ ಹೇಳ್ತಾ ಇರ್ತಾರೆ, ನಮ್ಮನೇಲೆ ನೀನು ಚೆನ್ನಾಗಿ ಮಾತಾಡ್ತೀಯ ಕಡೆ, ನೀನೇ ಮಾತಾಡೋಣ, ಮತ್ತೆ ಮಾವ ಎಲ್ಲ ನನಗೆ ಬಿಟ್ಬಿಟ್ಟಿದ್ರು. ಆ ಥರ ಇಲ್ಲೂ ಅಷ್ಟೇ ಹಿರಿಯರೆಲ್ಲರೂ ನಮಗೆ ಬಿಟ್ಬಿಟ್ಟಿದ್ದಾರೆ. ಪಾಪ ಅವ್ರು ಹಾಡು ಹೇಳಿದ್ರು, ಅವ್ರು ಎರಡೇ ಇದರಲ್ಲಿ ಹೇಳಿದ್ರು. ಅವರು ಅಷ್ಟೇ ಪುಸ್ತಕ ತಗೊಳ್ಳಿ ಅಂತ ಮನೇಲಿ ಮಾಡಿದ್ರು. ಇವರು ಮಾತಾಡೋಕ್ಕೆ ಬರಲ್ಲ, DTP ಮುಂದಿನ ಪುಸ್ತಕ ಎಲ್ಲ DTP ಮಾಡಿ, ನೀವೆಲ್ಲ ಪರವಾಗಿ ನಾನು ಮಾತಾಡ್ತೀನಿ ಅಂತ ಅಂದರೆ ಹೇಳಿದೆ. ನೋಡಿ, ಎಷ್ಟು ಬೇರೆ ಸಭೆಗಳಲ್ಲಿ ಅರ್ಧ ಗಂಟೆ ಮಾತಾಡ್ತಾರೆ. ನಾವು ಚೀಟಿ ಇಡಬೇಕ್ರಿ. ನಾನು ಆ್ಯಂಕರು 1,500 ಪ್ರೋಗ್ರಾಮ್ ಆ್ಯಂಕರ್ ಮಾಡಿದ್ದೀನಿ. ಎಲ್ಲರಿಗೂ ಚೀಟಿ ಇಡಬೇಕು ಹೋಗಿ. ಅವಾಗ ಈಗ ನೋಡ್ತಾರೆ, ಹೌದೇನಮ್ಮ ಇನ್ನು 5 ನಿಮಿಷ ಕಣಮ್ಮ ಅಂತಾರೆ. ಸದ್ಯ ನೀವು ಯಾರು ನನಗೆ ಆ ತೊಂದರೆ ಕೊಡಲಿಲ್ಲ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಾಣಿ ಸುಬ್ಬಯ್ಯ ಅವ್ರನ್ನ ಕೇಳ್ಕೊತೀನಿ. ನಮ್ಮೆಲ್ಲರ ನೆಚ್ಚಿನ ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರೋರೇ ಇಲ್ಲ ಈ ಮೈಸೂರಲ್ಲಿ. ಅಮ್ಮ ಅಂತಲೇ ಅವ್ರನ್ನ ನಾವು ಕರೆಯೋದು. ವಿಪ್ರ ಮಹಿಳಾ ಸಂಘದ ಅಧ್ಯಕ್ಷರು ಕೂಡ ಅವರು. ಯಾರಿಗೆ ಏನಾರು ಬಂದರೆ ಪೇಷಂಟ್ ನೋಡಿದೆ, ಅವ್ರಿಗೆ ಇಷ್ಟ ಆಗಲ್ಲ ಡಾಕ್ಟ್ರೆ, ನನ್ನ ಕಣ್ಣೆದ್ರೆ ನಡೆದಿರೋದೇ ನಾನು ಹೇಳ್ತಾ ಇರೋದು. ಯಾವುದೇ ಪುಸ್ತಕದಲ್ಲಿ ಬರೆದಿದ್ದಾಗಲಿ ಒಬ್ಬರು ಹೇಳಿದ್ದಾಗಲಿ ನಾನು ಹೇಳಲ್ಲ. ನಾನು ಕಣ್ಣೆದ್ರೆ ನಿಂತಿದ್ದೆ, ಇವ್ರು ಬಂದರು ಪೇಷಂಟು, ಅದಕ್ಕೆ ಇಷ್ಟ ಆಗ್ತಾ ಇಲ್ವಲ್ಲ, ಆಯಿತು ಬಿಡಮ್ಮ, ಫಸ್ಟ್ ಆರೋಗ್ಯ ಇದು ಮಾಡು, ಆರೋಗ್ಯ ನೋಡು, ಆಮೇಲೆ ಮುಂದಿನ ದುಡ್ಡಿನ ವಿಷಯ ಮಾತ್ರ. ಅಂಥ ವ್ಯಕ್ತಿತ್ವ ಇರುವಂಥವ್ರು ಇವತ್ತಿಲ್ಲಿ ಬಂದಿದ್ದಾರೆ. ನಮ್ಮ ವಾಣಿ ಸುಬ್ಬಯ್ಯ ಅವರಿಗೆ, ನಮ್ಮೆಲ್ಲ ತಂಡದವರಿಗೆ ಆಶೀರ್ವಾದ ಮಾಡಲಿಕ್ಕೆ ಅವರು ಒಂದೆರಡು ಮಾತನ್ನ ನಮ್ಮ ಹತ್ರ ಹೇಳಬೇಕು, ಒಂದೆರಡು ಸಾಲುಗಳಲ್ಲಿ ಅಂತ ವಿನಮ್ರತೆಯಿಂದ ವಿನಂತಿಸ್ತಾರೆ. ಗುರುರಾಯರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇವತ್ತು ಗುರುವಾರ, ವಾರ ಬಂತಮ್ಮ, ಗುರುವಾರ ಬಂತಮ್ಮ. ನಮ್ಮ ವಾಣಿ ಅಂತ ಹೆಸರಿಟ್ಕೊಂಡಿರೋ ವಾಣಿಗೆ ನಿಜವಾಗ್ಲೂ ಗುರುರಾಯರ ಜ್ಞಾನಾಮೃತವನ್ನು ಈ ಗುರುವಾರದ ದಿನ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷವಾಗಿ ವಿಚಾರ. ಸಾಕಷ್ಟು ಪುಸ್ತಕಗಳನ್ನ 23 ಪುಸ್ತಕಗಳನ್ನು ಬರೆದಿದ್ದಾರೆ. ದೇವರು ಅವರಿಗೆ ಒಂದು ಅಪೂರ್ವವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಶಕ್ತಿ ಇನ್ನೂ ಹೆಚ್ಚಾಗಲಿ, ಇನ್ನೂ ತುಂಬ ಬರವಣಿಗೆ ಜಾಸ್ತಿ ಆಗಲಿ, ವಾಣಿಯನ್ನ ಹೆಸರು ಅನ್ವರ್ಥವಾಗಿ ಸಾರ್ಥಕವಾಗಿ ಅಂತ ಹೇಳಿ ಹಾರೈಸ್ತಾ, ಎಲ್ಲರೂ ಕೂಡ ಪುಸ್ತಕಗಳನ್ನ ಕೊಂಡ್ಕೊಳ್ಳಿ. ಅನೇಕ ಪುಸ್ತಕಗಳು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನ್ನ ಹತ್ರನೂ ಇದೆ ಸುಮಾರು ಪುಸ್ತಕಗಳದ್ದು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆದ್ದರಿಂದ ಎಲ್ಲರೂ ಕೊಂಡ್ಕೊಳ್ಳಿ, ಅವ್ರನ್ನ ನಾವು ಪ್ರೋತ್ಸಾಹ ಕೊಡೋಣ. ವಾಣಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಎಲ್ಲರೂ ಇಷ್ಟೊಂದು ಜನ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ನಮ್ಮ ವಾಣಿಗೆ ಖಂಡಿತವಾಗ್ಲೂ ಪ್ರೋತ್ಸಾಹ ಸಿಕ್ಕಿದೆ ಇವಾಗ ಇಷ್ಟೊಂದು ಜನ ಮಾಡಿ ಅಂತ ಹೇಳ್ತಾ ಮಾತುಗಳನ್ನ